ಹಾಯ್ ಫ್ರೆಂಡ್ಸ್, ವಿದ್ಯಾ ಅಡುಗೆ ಮನೆಗೆ ಸ್ವಾಗತ. ಉತ್ತರ ಕರ್ನಾಟಕ ಮಂದಿಯಿಂದ ನಮಸ್ಕಾರ ರೀ. ನೋಡ್ರಿ, ಇದಕ್ಕೆ ಚೋಡಾನು ಅಂತಾರ್ರಿ. ನಮ್ಮ ಕಡೆ ಸೈಡ ನಾವು ಇವಕ್ಕೆ ಪೇಪರ್ ಅವಲಕ್ಕಿ ಅಂತೇವೆ ನೋಡ್ರಿ. ಈ ಥರ ಅದಾವ ನೋಡ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತಿಳಿಸ್ತೇನೆ ನೋಡ್ರಿ. ಇದಕ್ಕೆ ಒಂದು ಬೌಲ್ ಶೇಂಗಾ ತೊಗೊಂಡೇನ್ರಿ, ಒಂದು ಬೌಲ್ ಪುಟಾಣಿ ತೊಗೊಂಡೇನ್ರಿ, ಒಂದು ಅರ್ಧ ಕೊಬ್ಬರಿ ತೊಗೊಂಡೇನ್ರಿ. ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡೇನ್ರಿ. ಈಗ ಹಸಿ ಮೆಣಸಿನ್ಕಾಯಿ ತೊಗೊಂಡೇನ್ರಿ ಒಂದು ಅರ್ಧ ಬೌಲ. ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನ್ರಿ ಒಂದು 10, ಕರಿಬೇವು, ಆಮೇಲೆ ಜೀರಿಗೆ, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ತೊಗೊಂಡೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ತೊಗೊಂಡೇನಿ ನೋಡ್ರಿ. ಹೆಂಗೆ ಮಾಡೋದು ನೋಡೋಣ. ಗ್ಯಾಸ್ ಹಚ್ಚೇನ್ರಿ, ಒಂದು ಕಡಾಯಿ ಇಟ್ಟೇನ್ರಿ. ಕಡಾಯಿಗೆ ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕದ ನೋಡ್ರಿ. ಈಗ ನಾವು ಇನ್ನೊಂದು ಏನಂದ್ರೆ ಇದಕ್ಕೆ ಶೇಂಗಾ ಹಾಕ್ತೇನ್ರಿ. ನೋಡ್ರಿ, ಶೇಂಗಾ ಈ ಥರ ಎಣ್ಣೆ ಕಾದಿಂದ ಫಸ್ಟ್ ಶೇಂಗಾ ಹಾಕೊಂಡು ಇದನ್ನ ಕರ್ಕೋಬೇಕ್ರಿ ಚಂದಾಗ. ನೋಡ್ರಿ, ನಾ ಕಡಿಮೆ ಉರಿಯೊಳಗೆ ಇಟ್ಟೇನ್ರಿ. ಈಗ ಶೇಂಗಾ ಸಿಡಿದೈತಲ್ಲ, ಹೀಗಾಗಿ ನೋಡ್ರಿ ಶೇಂಗಾ ಈಗ ಕರ್ಕೊಂಡೇನ್ರಿ. ಇದನ್ನು ಈಗ ಹಾಕೋತೇನ್ರಿ. ನೋಡ್ರಿ, ಈಗ ಪುಟಾಣಿ ಹಾಕೋತೇನ್ರಿ. ಶೇಂಗಾಕ್ಕಿಂತ ಸ್ವಲ್ಪ ಕಡಿಮೆನೇ ಇರಲಿ ರೀ ಪುಟಾಣಿ, ಶೇಂಗಾನೇ ಸ್ವಲ್ಪ ಜಾಸ್ತಿ ಇರಲಿ. ಹೀಗಾಗಿ ನಾನು ಪುಟಾಣಿ ಸ್ವಲ್ಪ ಕಡಿಮೆನೇ ತೊಗೊಂಡೇನ್ರಿ. ನೋಡ್ರಿ, ಈ ಥರ ಇವನೇನು ಹಂಗೆ ಶೇಂಗಾ ಅಷ್ಟು ಹೊತ್ತು ಬಿಡೋದು ಬೇಡ್ರಿ ಎಣ್ಣೆಯಾಗ. ನೋಡ್ರಿ ಈಗ ಇಷ್ಟ ಸಾಕು ತಕ್ಕೋತನ್ರಿ ನೀವನ್ನ. ನೋಡ್ರಿ, ಈಗ ಸಣ್ಣಗೆ ಹೆಚ್ಚಿಟ್ಟಿರೋ ಕೊಬ್ಬರಿ ಹಾಕ್ತೇನೆ ರೀ. ಇದಕ್ಕೆ ಕೊಬ್ಬರಿನೂ ಹಾಗೇನೆ ಸ್ವಲ್ಪ ಕೆಂಪಕ್ಕೆ ಬಣ್ಣ ಬರೋ ಮಟ್ಟ ಎಣ್ಣೆ ಕರ್ಕೋಬೇಕ್ರಿ ಇದನ್ನು. ನೋಡ್ರಿ, ಈ ಥರ ಕೊಬ್ಬರಿ ಸ್ವಲ್ಪ ಕಡಿಮೆ ಹಾಕೇನ್ರಿ ನಾನು. ನೋಡ್ರಿ, ಈ ಥರ ನೋಡ್ರಿ, ಈಗ ಈ ಥರ ಬಂದೈತ್ರಿ. ಸಾಕಾಗಿ ಬಣ್ಣಕ್ಕೆ ಬಂದ್ರೆ ತಕ್ಕೊಂಡ್ಬಿಡೋಣ್ರಿ ಇವನ್ನ. ನೋಡ್ರಿ, ಈಗ ಇದಕ್ಕೆ ಜೀರಿಗೆ ಹಾಕ್ತೇನೆ ರೀ. 1 ಟೀ ಸ್ಪೂನ್ ಜೀರಿಗೆ ಹಾಕೀನಿ. ಆಮೇಲೆ ಕರಿಬೇವು ಹಾಕ್ತೀನಿ. ಈಗ ಹೆಂಗೆ ಸಿಡಿಯಾಕತ್ತಿ. ಈಗ ಹೆಚ್ಚಿಟ್ಟಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ. ಹೆಂಗೆ ಸಿಡಿಯಾಕತ್ತಿ ನೋಡ್ರಿ. ಮೆಣಸಿನ್ಕಾಯಿ ಹಾಕ್ಯಾನಂದ್ರೆ ಮೆಣಸಿನ್ಕಾಯಿ ಕರದಿಂದ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕೋತೇನೆ ರೀ. ನೋಡ್ರಿ, ಈ ಥರ. ಈಗ ನಾವು ಇನ್ನೊಂದು ಏನಂದ್ರಿ, ಕೆಂಪು ಖಾರ ಹಾಕೊಂಡು ಮಾಡ್ಕೊತಿಲ್ರಿ ನಾವು. ಈಗ ಸೋಡಾ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳತ್ತೇವ್ರಿ. ನೋಡ್ರಿ, ಈ ಥರ. ಇದು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹೊತ್ತ ಕರಿಬೇಕ್ರಿ. ಈಗ ಅರಿಶಿನ ಪುಡಿ ಹಾಕೋತೇನೆ ನೋಡ್ರಿ. 1 ಟೀ ಸ್ಪೂನ್ ಹಾಕೊಂಡೇನ್ರಿ. ನೋಡ್ರಿ, ಇಷ್ಟ ಸಾಕ್ರಿ. 2 ಟೀ ಸ್ಪೂನ್ ಚಾಕ್ ಹಾಕೋ ಸಕ್ಕರೆ ಹಾಕತ್ತೇನೆ ನೋಡ್ರಿ ನಾನೀಗ. ಸಾಕ್ರಿ ಇಷ್ಟ. ಇದು ಇನ್ನೊಂದು ಸ್ವಲ್ಪ ಕರಿಬೇಕ್ರಿ. ನೋಡ್ರಿ, ಈಗ ಒಗ್ಗರಣೆ ಅಂತೂ ಆಗೈತ್ರಿ. ಇದನ್ನು ಗ್ಯಾಸ್ ಬಂದ್ ಮಾಡ್ತೇನೆ ರೀ. ಈಗ ಇದನ್ನೆಲ್ಲ ಅವಲಕ್ಕಿ ಹಾಕೊಂಡ್ರಿ. ನೋಡ್ರಿ, ಈ ಥರ ಇದನ್ನು ಹಿಂಗೆ ಕಲಿಸ್ಕೊಳ್ತೇನೆ ರೀ. ನೋಡ್ರಿ, ಕಲರ್ ಚಲೋ ಬರಂಗೆ ಬಂದೈತಿ. ನೋಡ್ರಿ, ಸೋಡಾ ಮಾಡೋ ವಾಸನೆಗೆ ನಮ್ಮ ದನಗಳು ಅನ್ಸದ ಬದ್ರಾತಾವ್ರಿ. ನೋಡ್ರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ಉಪ್ಪು ಹಾಕೊಂಡಿದ್ದಿಲ್ರಿ ನಾನು. ಉಪ್ಪು ಹಾಕೊಂಡೇನೆ ನೋಡ್ರಿ. ಇದಕ್ಕೇನು ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ. ಈಗ ಸ್ವಲ್ಪ ನೋಡ್ಕೊಂಡೇನೆ ಹಾಕೋಬೇಕ್ರಿ. ಆಮೇಲೆ ಬೇಕಾದ್ರೆ ಕಡಿಮೆ ಆದರೆ ಸ್ವಲ್ಪ ಹಾಕೊಂಡ್ರಾತು. ನೋಡ್ರಿ, ಈ ಥರ ಕೈದೇನ ಕಲಿಸ್ಕೊತೇನ್ರಿ ನಾನೀಗ. ನೋಡ್ರಿ, ಹೆಂಗೆ ಬರಬೇಕು ನೋಡ್ರಿ ಅವಲಕ್ಕಿ. ಕೆಂಪು ಕಲರ್ ಮಾಡಿ ಅದೇ ಒಣ ಖಾರ ಪುಡಿ ಹಾಕಿ ಮಾಡಿ ತಿಂದು ಬೇಜಾರಾಗಿರ್ತೈತ್ರಿ. ಹೀಗಾಗಿ ಈ ಥರ ಮಾಡ್ಕೊಂಡು ಬರ್ರಿ. ನೋಡ್ರಿ, ಪೇಪರ್ ಅವಲಕ್ಕಿಗೆ ಈ ಥರ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡ್ರೆ ಚಲೋ ರುಚಿ ಆಗ್ತೈತ್ರಿ. ಇದೊಂಥರ ಟೇಸ್ಟ್ ಬೇರೆ ಥರ ಇರ್ತೈತ್ರಿ. ನೋಡ್ರಿ, ಯಾವ ಥರ ಬಂತು ನೋಡ್ರಿ. ಈ ಥರನ ಕೈಲೇ ಕಲಿಸ್ಕೋಬೇಕ್ರಿ. ನೋಡ್ರಿ, ಈ ಥರ ಬಂತು ನೋಡ್ರಿ. ನಾವಂತೂ ಸ್ವಲ್ಪ ಮೊದಲ ಹಚ್ಚಿಟ್ಕೊಂಡ್ಬಿಟ್ಟಿರ್ತವ್ರಿ. ಹೀಗಾಗಿ ನಮ್ಮ ಕಡೆ ಎಲ್ಲ ಹೊಲದಿಂದ ಬಂದಿಂದ ಚಾ ಜೋಡಿ ಏನಾರ ಬೇಕಂತಾರ್ರಿ. ಹೀಗಾಗಿ 1 ಕಪ್ ಚಹಾ ಮಾಡಿಕೊಡ್ತೀವಿ. ಇನ್ನೊಂದು ಸ್ವಲ್ಪ ಸೋಡಾ ಹಾಕಿ ಕೊಟ್ಬಿಟ್ನಿ ಅಂದ್ರೆ ತುಂಬ ಚಹಾ ಕುಡಿದು ಸೋಡಾ ತಿಂದುಬಿಡ್ತಾರ್ರಿ.
ಮೊದಲ ಏನು ಕೇಳ್ತೀರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಅನ್ನತ್ತಾರು ಎಲ್ಲಿಯವ್ರು ಅಂದ್ರಿ ನಾವು ಹೇಳಿ ಕೇಳಿ ಚೆನ್ನಮ್ಮನ ಊರವ್ರಿಪ್ಪ. ನೋಡ್ರಿ ಈಗ ಚೋಡಾ ರೆಡಿ ಆತ್ರಿ. ನೋಡ್ರಿ ಮನ್ಯಾನ ಆಕಳ ಹಾಲದ್ಲೆ ಚಹಾ ಮಾಡ್ಕೊಂಡೇವ್ರಿ. ಚಹಾ ಅಂತೂ ರೆಡಿ ಆಗೈತ್ರಿ. ಆಮೇಲೆ ಚೋಡಾನು ರೆಡಿ ಆಗೈತಿ. ಈಗಂತೂ ಥಂಡ್ಯಾಗ ಬಿಸಿ ಚಹಾ ಆಮೇಲೆ ಕರುಮ್ ಕುರುಮ್ ಚೋಡಾ ಮಸ್ತ್ ಹತ್ತೈತ್ರಿ. ನೋಡ್ರಿ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ. ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳು ನೋಡ್ಕೊತ ಹೋಗ್ರಿ. ಏನಾರ ಮಾತಾಡುವಾಗ ತಪ್ಪಾದ್ರೆ ದಯವಿಟ್ಟು ನಮಗೊಂದು ಕ್ಷಮೆ ಇರಲ್ರಿ. ಧನ್ಯವಾದಗಳು.